ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಗೌತಮಿ ನವೀನ್ ಆರ್ಯ. ಸೊ ಇಷ್ಟು ಗ್ರೀನರಿ ಇದೆ ಅಲ್ವಾ ಈ ಜಾಗದಲ್ಲಿ. ಇಷ್ಟು ದಿನ ಟ್ರಾವೆಲ್ ವ್ಲಾಗ್ ಅಂತ ಅಲ್ಲಿ ಇಲ್ಲಿ ಹೋಗ್ತಾ ಇದ್ವಿ, ಇಲ್ಲ ಮನೇಲಿ ಏನಾದರೂ ಫಂಕ್ಷನ್ಸ್ ಏನಾದರೂ ಇದ್ದರೆ ಮಾಡ್ತಿದ್ದೆ. ಬಟ್ ದಿಸ್ ವ್ಲಾಗ್ ಒಂಥರ ಸ್ಪೆಷಲ್, ಹಾಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಹೇಳ್ಬೋದು. ಹೀಗೆ ನಾನು ನವೀನ್ ಮನೇಲಿ ಬೆಳಗ್ಗೆಯಿಂದ ಸಂಜೆ ತನಕ ಇದ್ದು ಮನೇಲಿ ಎಲ್ಲರಿಗೂ ಹೆಲ್ತ್ ಇಶ್ಯೂಸ್ ಅದು ಇದು ಅಂದ್ಕೊಂಡು ಸ್ವಲ್ಪ ಮೂಡ್ ಅಪ್ಸೆಟ್ ಆಗಿತ್ತು. ಹಾಗೆ ಬೆಳಗ್ಗೆಯಿಂದ ಸಂಜೆ ತನಕ ಮನೆಯಲ್ಲಿದ್ದು ಇದ್ದು ಬೋರ್ ಆಗೋಗಿತ್ತು. ಹಾಗೆ ಒಂದು ವಾಕ್ ಹೋಗ್ಬಿಟ್ಟು ಬರೋಣ ಅಂತ. ಯೂಶ್ವಲಿ ನಮಗೆ ಬೇಜಾರಾದಾಗ ಈ ಥರ ಆಚೆ ಸುಮ್ಮನೆ ಒಂದು ರೈಡ್ ಹೋಗಿಬಿಟ್ಟು ಟೀ ಕುಡ್ಕೊಂಬಂದ್ರೆ ಅದೇನೋ ಒಂಥರ ಸಮಾಧಾನ ಆಗುತ್ತೆ. ಟೀ ಆರ್ ಕಾಫಿ ಏನಿತ್ತು ಈ ಥರ ಏನಾದರೂ ಒಂದು ನಾವು ಮಾಡ್ತಾ ಇರ್ತೀವಿ ಮನೇಲೇ ಇದ್ದು ಬೋರ್ ಆದಾಗ. ಆ್ಯಕ್ಚುಲಿ ಈಗ ಪಾಪು ಬಂದಾದ್ಮೇಲೆ ಸ್ವಲ್ಪ ಕಡಿಮೆ ಆಗಿದೆ. ಮುಂಚೆ ಈ ಥರ ಹೋಗುವಾಗ ಅತ್ತಗ್ನೂ ಕರ್ಕೊಂಡು ಹೋಗ್ಬಿಡ್ತಿದ್ವಿ. ಏನೋ ಒಂಥರ ಖುಷಿ ಸಮಾಧಾನ ಎಲ್ಲ ಸಿಗುತ್ತೆ. ಹಾಗೆ ಇವತ್ತೂ ಟೀ ಕುಡಿಯೋಣ ಅಂತ ಹೋದ್ವಿ. ಟೀ ಕುಡಿಯೋಣ ಅಂದರೆ ಒಂದು ಸ್ವಲ್ಪ ದೂರ ರೋಡಲ್ಲಿ ಹಾಗೆ ಸುತ್ತಾಡ್ಕೊಂಡು ಹೋಗ್ತೀವಿ. ಅದರಿಂದ ನಾವು ಗ್ರೀನರಿ ಇರೋ ಕಡೆ ಹೋದರೆ ನಾವು ಮೂಡು ಚೇಂಜ್ ಆಗುತ್ತೆ, ಒಂಥರ ರಿಫ್ರೆಶ್ಮೆಂಟ್ ಇರುತ್ತೆ. ಅದೇ ನಾವು ಮನೇಲೇ ಕೂತ್ಕೊಂಡು ಇನ್ನೂ ಬೋರ್ ಆಗ್ತಿದೆ ಅಂತ ಟಿ ವಿ ನೋಡ್ಕೊಂಡು ಅದು ಇದು ಮಾಡ್ಕೊಂಡಿದ್ರೆ ಇನ್ನೂ ಅಷ್ಟು ಮೂಡ್ ಖರಾಬಾಗಿ ಹೋಗ್ಬಿಡುತ್ತೆ. ಸೊ ಅದರಿಂದ ನಾವು ನಮಗೇನಾದರೂ ಬೇಜಾರಾದಾಗ ಈ ಥರ ಆಚೆ ಒಂದು ಬೈಕಲ್ಲಿ ರೈಡ್ ಹೋಗ್ತೀವಿ. ಹಾಗೆ ಹೋಗ್ತಾ ಇರಬೇಕಾದ್ರೆ ನಾನು ಈ ಶಾಪ್ನ ನೋಡಿದೆ. ಹಾಗೆ ಫರ್ನಿಚರ್ಸ್ ಒಂಥರ ಅಟ್ರಾಕ್ಟಿವ್ ಅನ್ನಿಸ್ತು. ಬಿಕಾಸ್ ನಾವಿರೋ ಜಾಗದಲ್ಲಿ ಎಲ್ಲೂ ನೀವು ಫರ್ನಿಚರ್ ಶಾಪ್ ಹುಡುಕ್ತೀವಿ ಅಂತ ಹೇಳಿದ್ರೆ ಅದು ಒಂಥರ ಗುಡ್ಡೆ ಥರ ಹಾಕ್ಕೊಂಡಿರ್ತಾರೆ, ಅಷ್ಟು ಚೆನ್ನಾಗಿರಲ್ಲ ನೋಡೋದಕ್ಕೆ. ಆ ಥರ ಫರ್ನಿಚರ್ಸ್ ಇರ್ತಿತ್ತು. ಸೊ ಈ ಥರ ಫರ್ನಿಚರ್ ಶಾಪ್ ನಮ್ಮ ಮನೆ ಹತ್ರ ಎಲ್ಲೂ ನೋಡಿರಲಿಲ್ಲ. ಹಾಗೆ ಹೇಳಬೇಕು ಅಂದರೆ ನೀಲಂಬು ಟೀಕ್ ಅಂತ ಇತ್ತು. ಸೊ ಇವ್ರದ್ದು ಬ್ರಾಂಚಸ್ ಬಂದು ಬ್ಯಾಂಗ್ಳೂರಲ್ಲಿ ಬೇಕಾದಷ್ಟು ಕಡೆ ಇದೆ. ಹಾಗೆ ಈ ವುಡ್ ಏನಿದೆ ಇವರು ಮ್ಯಾನುಫ್ಯಾಕ್ಚರಿಂಗ್ ಬಂದುಬಿಟ್ಟು ಇವರು ಕೇರಳದಲ್ಲಾಗುತ್ತೆ. ಸೊ ನೋಡಿ ಟೀ ಕುಡ್ಕೊಂಡು ಆರಾಮಾಗಿ ವಾಪಸ್ ಬಂದು ಅಲ್ಲಿಗೆ ಬಂದ್ವಿ ನಾವು. ಈ ಶಾಪ್ ಹೆಸರು ನೀಲಂಬೂರ್ ಫರ್ನಿಚರ್ಸ್ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಫರ್ನಿಚರ್ ಅಂತೂ ಸಖತ್ತಾಗಿತ್ತು. ಸೊ ಇವ್ರದ್ದು ಮೇನ್ ಮ್ಯಾನುಫ್ಯಾಕ್ಚರಿಂಗ್ ಸೆಂಟರ್ ಬಂದುಬಿಟ್ಟು ಕೇರಳ. ನೀವು ಏನೇ ಪ್ರಾಡಕ್ಟ್ಸ್ನ ನೀವು ಆರ್ಡರ್ ಮಾಡಿದ್ರೆ ಹೇಗೆ ಬೇಕೋ ಹಾಗೆ ಇದೆ. ಏನು ಕ್ಯಾಟ್ಲಾಗಲ್ಲಿ ಇರುತ್ತೆ ಅದನ್ನು ಆರ್ಡರ್ ಮಾಡಿದ್ರೆ ಸೊ ನಿಮಗೆ ವಿತಿನ್ ಬ್ಯಾಂಗ್ಳೂರ್ ಅಂತ ಆದರೆ ವಿತಿನ್ 30 ಡೇಸಲ್ಲಿ ತಂದುಕೊಡ್ತಾರೆ. ಇವ್ರದ್ದು ಮೇನ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ ಬಂದುಬಿಟ್ಟು ಇರೋದು ಕೇರಳದಲ್ಲಿ. ಕೇರಳ ವುಡ್ ಅದು ನೋಡಿದ ತಕ್ಷಣವೇ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ. ಕೇರಳದಲ್ಲಿ ನೀಲಂಬೂರ್ ಟೀಕ್ ಅಂತ ಹೇಳಿಬಿಟ್ಟು ತುಂಬ ಫೇಮಸ್ ಅಂತೆ. ಸೊ ಅಲ್ಲಿಂದ ಇರೋದು ಅಂತ ಹೇಳಿದರು. ಒಂದೊಂದು ಫರ್ನಿಚರ್ ಫಿನಿಶಿಂಗ್ ಏನಿತ್ತು ತುಂಬ ಅಂದರೆ ತುಂಬ ಸಖತ್ತಾಗಿತ್ತು. ನನಗಂತೂ ಇಲ್ಲಿ ನೋಡಿದ್ದೆಲ್ಲ ತೊಗೋಬೇಕು ಅಂತ ಅನ್ನಿಸ್ತಾ ಇತ್ತು. ಬಟ್ ನಮ್ಮ ಮನೆಯಲ್ಲಿ ಸ್ವಲ್ಪ ಸ್ಪೇಸ್ ಕನ್ಸ್ಟ್ರೈಂಟ್ ಇದೆ, ಸ್ವಲ್ಪ ಕಾಂಪ್ಯಾಕ್ಟ್ ಆಗಿದೆ ಅಂತಲೇ ಹೇಳ್ಬೋದು. ತುಂಬ ಫರ್ನಿಚರ್ಸ್ ಎಲ್ಲ ಇಟ್ಕೊಳ್ಳೋಷ್ಟು ಸ್ಪೇಸ್ ಇಲ್ಲ ಇವಾಗಿರೋ ಮನೆಯಲ್ಲಿ. ಸೊ ಅದಕ್ಕೆ ಡೈನಿಂಗ್ ಟೇಬಲ್ ಬಂದುಬಿಟ್ಟು ನಾವು ನೋಡೋದಕ್ಕೆ ಹೋಗಿದ್ದು ಡೈನಿಂಗ್ ಟೇಬಲ್. ಇದು ಇವಾಗ ಸದ್ಯಕ್ಕೆ ಅವಶ್ಯಕತೆ ಇತ್ತು. ಬಿಕಾಸ್ ಗೆಸ್ಟ್ ಎಲ್ಲ ಬಂದರೆ ಟೇಬಲ್ ಇಲ್ಲದೇ ತುಂಬ ದೊಡ್ಡ ಹಿಂಸೆ ಆಗ್ತಾಯಿತ್ತು ಎಲ್ಲ ಸರ್ವ್ ಮಾಡೋದಕ್ಕೆ. ಸೊ ಫೈನಲಿ ಒಂದು ಡೈನಿಂಗ್ ಟೇಬಲ್ ತೊಗೊಂಬಿಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಲಾಸ್ಟ್ ಟೈಮ್ ಕೂಡ ಹೀಗೆ ಹೋಗ್ತಾ ತುಂಬ ಒಂದು 3-4 ಶಾಪ್ಸ್ ಎಲ್ಲ ವಿಸಿಟ್ ಮಾಡಿದ್ವಿ. ಯಾವುದೂ ಇಷ್ಟ ಆಗ್ತಾ ಇರಲ್ಲ. ಬಟ್ ಇಲ್ಲಿ ನಮಗೆ ವುಡ್ ಇಷ್ಟ ಆಯಿತು. ಹಾಗೆ ಅವ್ರದ್ದು ಫರ್ನಿಚರ್ದು ಏನು ಕ್ವಾಲಿಟಿ ಏನಿದೆ ಅದು ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಹಾಗೆಯೇ ಇದೆಲ್ಲನೂ ಚೆಕ್ ಮಾಡ್ತಾಯಿದ್ದೆ. ನೋಡಿ ಇದೊಂದು ಪುಟ್ಟ ದೇವ್ರ ಮನೆ ನೋಡಿದೆ. ಎಷ್ಟು ಸಖತ್ತಾಗಿತ್ತು ಅಂತ ಹೇಳಿದ್ರೆ ನನಗಂತೂ ತುಂಬಾ ಇಷ್ಟ ಆಗೋಗ್ಬಿಡ್ತು. ಬಟ್ ನಾವು ಇವಾಗಿರೋ ಮನೆಯಲ್ಲಿ ಸದ್ಯಕ್ಕೆ ನಮಗೊಂದು ಪುಟ್ಟದಾದ ದೇವ್ರ ಮನೆ ಇದೆ. ಬಟ್ ಅದಕ್ಕಿಂತ ಇದಂತೂ ತುಂಬಾ ಚೆನ್ನಾಗಿದೆ. ನವೀನಿಗೆ ಹೇಳ್ತಾ ಇದ್ದೆ ಇರಲಿಲ್ಲ ಅಂದಿದ್ರೆ ನಾವು ಇದನ್ನು ತೊಗೊಂಡ್ಬಿಡ್ಬೋದಾಗಿತ್ತಲ್ಲ ಅಂತ, ಅಷ್ಟು ಚೆನ್ನಾಗಿತ್ತು. ಬಟ್ ಒಂದೊಂದು ಹೊಸದು ಬರ್ತಾ ಇರುತ್ತೆ. ನೋಡೋವಾಗ ಎಲ್ಲನೂ ಅನಿಸುತ್ತೆ ನಮಗೆ ತೊಗೊಬೇಕು ಅಂತ. ಸದ್ಯಕ್ಕೆ ಇವಾಗಿರೋದು ಸಾಕು ಅಂದ್ಬಿಟ್ಟು ಅದ್ರ ಕಡೆ ಏನೂ ಫೋಕಸ್ ಮಾಡಲಿಲ್ವ. ಈ ಡೈನಿಂಗ್ ಟೇಬಲ್ ನೋಡಿ ಬ್ಲ್ಯಾಕ್ ಕಲರ್, ಇದು ನನಗೆ ತುಂಬ ಇಷ್ಟ ಆಯಿತು. ಬಟ್ ಸ್ವಲ್ಪ ಸ್ಪೇಸ್ ಇದಕ್ಕೆ ಜಾಸ್ತಿ ಬೇಕಾಯಿತು. ಎಲ್ಲ ಟೇಬಲ್ಸ್ ಚೇರ್ಸ್ ಎಲ್ಲ ತುಂಬ ಇಷ್ಟ ಆಯಿತು. ಹಾಗೆ ಇದು ಒಂದು ಚೇರ್ ನವೀನಿಗೆ ತುಂಬ ಇಷ್ಟ ಆಯಿತು. ಅವ್ರಿಗೆ ಈ ಥರ ಥಿಂಗ್ಸ್ ಎಲ್ಲ ತೊಗೋಬೇಕು ಅನ್ನೋದು ಒಂದು ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೋಬೇಕು, ಆ್ಯಂಟಿಕ್ ಪೀಸಸ್ ಅನ್ನೋದು ಒಂದಿದೆ. ಸೊ ಅದರಿಂದ ಅದು ಒಂದು ನಮಗೆ ತುಂಬ ಇಷ್ಟ ಆಯಿತು. ನೀವೇನಾದರೂ ನಿಮ್ಮ ಮನೆಗೆ ಈ ಥರ ಕಾಟ್, ಡೈನಿಂಗ್ ಟೇಬಲ್, ಸೋಫಾ ಸೆಟ್ ಏನಾದರೂ ಹುಡುಕ್ತಿದ್ದೀರಾ ಅಂತ ಹೇಳಿದರೆ ಇವ್ರದ್ದು ಕಾಂಟ್ಯಾಕ್ಟ್ನ ನಾನು ಲಾಸ್ಟಲ್ಲಿ ಹಾಕಿರ್ತೀನಿ. ಹಾಗೆಯೇ ಡಿಸ್ಕ್ರಿಪ್ಷನಲ್ಲೂ ಕೂಡ ಹಾಕಿರ್ತೀನಿ. ನಿಮ್ಗೇನಾದರೂ ಬೇಕು ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರೇ ನಿಮ್ಮ ಮನೆಗೆ ಬಂದುಬಿಟ್ಟು ನಿಮಗೆ ಏನೇನು ಬೇಕು ಅಂತ ತೋರಿಸಿ ಕ್ಯಾಟ್ಲಾಗಲ್ಲಿ ನೋಡಿಬಿಟ್ಟು ಅವರು ನಿಮಗೆ ಡಿಸೈನ್ ಮಾಡಿ ಕೊಡ್ತಾರೆ. ಸೊ ಅಲ್ಲಿರೋ ಡಿಸೈನ್ಸ್ ಏನಿದೆ ಅದನ್ನು ನೀವು ಮಾಡ್ಕೋಬೋದು. ಹಾಗೆ ಬ್ಯಾಂಗ್ಳೂರಲ್ಲಿ ನೀವೇನಾದರೂ ಇದ್ದರೆ ನೀವು ಇವರ ಔಟ್ಲೆಟ್ ಎಲ್ಲಿದೆ ಅಲ್ಲಿಗೆ ಹೋದರೆ ಅವರು ಆನ್ ದ ಸೇಮ್ ಡೇ ಡೆಲಿವರಿನ ಕೊಡ್ತಾರೆ. ಸೊ ನಾವು ಅರೌಂಡ್ ಈವ್ನಿಂಗ್ ಹೀಗೆ ಸುಮ್ಮನೆ ಹೋಗಿದ್ದಲ್ವ, ಅರೌಂಡ್ 4ಗೆ ಹೋದ್ವಿ. ನಮ್ಮ ಮನೆಗೆ ಅವರು 8 o'clock ಅಷ್ಟೊತ್ತಿಗೆ ಅವರು ಡೆಲಿವರ್ ಮಾಡಿದರು. ಇವ್ರ ಹತ್ರ ಇನ್ನೊಂದು ಸ್ವಿಂಗ್ ಇತ್ತು, ಅದು ನನಗೆ ತುಂಬಾ ಇಷ್ಟ ಆಯಿತು. ಸೊ ಅಲ್ಲಿ ಅವರು ನೀಲಂಬೂರ್ದು ಅವ್ರದ್ದು ಏನು ಫರ್ನಿಚರ್ಸ್ ಏನು ಮಾಡ್ತಾರೆ, ಯಾವ ಟ್ರೀಯಿಂದ ಮಾಡ್ತಾರೆ, ವುಡ್ ಏನಿರುತ್ತೆ ಎಲ್ಲನೂ ಅಲ್ಲಿ ಬರೆದು ಎಕ್ಸ್ಪ್ಲೇನ್ ಮಾಡಿಟ್ಟಿದ್ರು. ಸ್ವಲ್ಪ ಹಾಗೆ ನಾವು ಅದನ್ನೆಲ್ಲ ನೋಡ್ಕೊತಾ ಇದ್ವಿ. ವುಡ್ ನೋಡೋವಾಗನೇ ಗೊತ್ತಾಗುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು.
ಆನ್ಲೈನಲ್ಲಿ ಕೂಡ ನಾವು ಈ ಥರ ಡೈನಿಂಗ್ ಟೇಬಲ್ಸ್ ಎಲ್ಲ ಚೆಕ್ ಮಾಡಿದ್ವಿ. ಚೆಕ್ ಮಾಡಿದ್ರೂ ಎಲ್ಲಾನು ಇವಾಗ ತುಂಬ ಕಮ್ಮಿಗೆ ಸಿಕ್ಬಿಡುತ್ತೆ. 15-16Kಗೆಲ್ಲ ಡೈನಿಂಗ್ ಟೇಬಲ್ ಸಿಕ್ಬಿಡುತ್ತೆ. ಬಟ್ ಇಷ್ಟೊಂದು ಒಳ್ಳೆ ಕ್ವಾಲಿಟಿ ಇರಲ್ಲ. ಸೊ ಫೈನಲಿ ನಾವು ಈ ಡೈನಿಂಗ್ ಟೇಬಲ್ನ ನಮ್ಮ ಮನೆಗೆ ತೊಗೊಂಬಂದ್ವಿ. ಏನೋ ಒಂಥರ ಹೊಸ ವಸ್ತುಗಳನ್ನ ಮನೆಗೆ ತಂದರೆ ತುಂಬಾ ಖುಷಿ ಆಗುತ್ತೆ. ಇದರ ಜೊತೆಗೆ ಇನ್ನೊಂದು ಚೇರ್ ಏನಿತ್ತು ಆ ಚೇರ್ನ ತೊಗೊಂಡ್ವಿ. ಸೊ ನಿಮಗೇನಾದರೂ ಫರ್ನಿಚರ್ ನೋಡ್ತಾ ಇದ್ದೀರಾ ಮನೆಗೆ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಅವ್ರ ನಂಬರ್ ಹಾಕಿದ್ದೀನಿ. ಹಾಗೆ ಇಲ್ಲಿ ಕೂಡ ನಾನು ಡಿಸ್ಪ್ಲೇ ಮಾಡ್ತೀನಿ. ಅವರ ಕಾಂಟ್ಯಾಕ್ಟ್ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರ ಔಟ್ಲೆಟಿಗೆ ಹೋಗ್ಬೋದು. ಇಲ್ಲ ಅಂದರೆ ನೀವೇ ಮನೆಗೆ ಕರೆಸ್ಕೊಂಡು ನೀವು ಡಿಸೈನ್ನ ಕೊಡ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫರ್ನಿಚರ್ ತುಂಬ ಚೆನ್ನಾಗಿದೆ. ಹಾಗೆ ಒಂದು ಸಲ ಹೋಗಿ ನೋಡಿ ಇಲ್ಲ ಮನೆಗೆ ಕರೆಸ್ಕೊಂಡು ಬೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.